ಮಗಳೇ ಇದೇನಿದೆ ಆಸ್ಪತ್ರೆ ಇಷ್ಟು ದೊಡ್ಡದಾಗೈತಲ್ಲ ಆಸ್ಪತ್ರೆ ನೋಡಿದ್ರೇನೆ ಭಯ ಆಯ್ತದೆ. ಎಷ್ಟು ದೊಡ್ಡ ಆಸ್ಪತ್ರೆ ಕರ್ಕೊಂಡ್ಬಿಟ್ಟು ಬಂದ್ಬಿಟ್ಟೆ ಕಣಮ್ಮಿ. ಕಣ್ಣು ಆಪರೇಷನ್ಗೆ ಅಂತ ಹೇಳ್ಬಿಟ್ಟು ದೇವ್ರನೇಲಿ ಫ್ರೀಯಾಗಿ ಮಾಡ್ತಾರ ಅಂತ ಹೇಳ್ಬಿಟ್ಟು. ಅಲ್ಲ ಇಷ್ಟು ದೊಡ್ಡ ಆಸ್ಪತ್ರೆನಾಗೆ ಫ್ರೀಯಾಗೆಲ್ಲಮ್ಮಿ ಮಾಡ್ತಾರೆ. ಏ ಹೇಳು ಫ್ರೀಯಾಗೆಲ್ಲ ಮಾಡಕ್ಕಿಲ್ಲ ಅಂತ ಅನ್ನಿಸ್ತದೆ. ಕಾಸು ಕಿಸಿ ಏನಾರ ಇಸ್ಕತಾರೆ ಅಂತ ಅನ್ನಿಸ್ತದೆ. ಅಜ್ಜಿ ಕಾಸು ಇಸ್ಕೊಳ್ಳೋದೆಲ್ಲ ಕಾಸು ಕೊಡ್ತಾರೆ ಅವ್ರೇನೇ. ನೀನು ಸುಮ್ಕಿರು. ನೀನು ಏನೇನೋ ಕ್ವಶನ್ ಕೇಳ್ಬೇಡ. ನಿಂಗೆ ಅನಸ್ತೈಸಿಯ ಕೊಟ್ಬಿಟ್ಟು ಮಲಗಿಸ್ತಾರೆ. ಸುಮ್ಕ್ ಮನಿಕ ನೀನು. ನಾವು ಡಾಕ್ಟ್ರ್ ತಾಗ ಎಲ್ಲನೂ ಮಾತಾಡ್ತೀವಿ ಸರಿನಾ. ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಕಣ್ಣು ನೋಡು. ನೀನು ಎದ್ದೋಳೋ ಅಷ್ಟೊತ್ತಿಗೆ ಎಲ್ಲ ಸಂದ ಕಾಣಿಸ್ತದೆ. ಯಾವ ಕಣ್ಣು ಅಂತ ಡಾಕ್ಟ್ರಿಗೆ ಒಂದು ಕಿತ ಕ್ಲೀನಾಗಿ ಹೇಳು. ಅಯ್ಯೋ ಹೇಳ್ತಿದ್ದಂಗೆ ಇರ್ತೀನ. ಆ ಅಪ್ಪಂಗೇನು ಗೊತ್ತಾಗ್ದಂಗೆ ಇರ್ತದ? ಗೊತ್ತಾಯ್ತದೆ ತಾನೇ ಆ ಅಪ್ಪಂಗೆ. ಅದ್ರಾಗೆ ಇದು ಮಾಡ ಅಂತದ್ ಏನೈತೆ? ನೋಡಮ್ಮಿ, ನಿನ್ ತಲೆಯ ಕೆಡಿಸ್ಕೊಳಕ್ ಹೋಗ್ಬೇಡ. ನಿಮ್ಮ ಅಮ್ಮನ ಕೊಂಡೆಲ್ಲ ಸೊರೈತದೆ. ನಿನಗೆ ದೇವ್ರು ಸಂದಾಕ್ ಮಾಡಿರ್ಲಿ ನಿನ್ಗೆ. ಯಾಕೆ ಹೇಳು? ನಿಮ್ಮ ಅಮ್ಮನ ಸಂದಾಕ್ ನೋಡ್ಕೊತಿದ್ಯಲ್ಲ ಅದಕ್ಕೆ. ಇಬ್ರು ಗಂಡು ಮಕ್ಳು ಇದ್ರು ನಾ ಮರ್ದುಗಳಿದ್ದಂಗೆ. ನಾನು ನೋಡ್ಕೊಳ್ಳೋದಿಲ್ಲ, ನನಗೆ ತೋರ್ಸೋದೂ ಇಲ್ಲ ನನಗೆ. ಯಾರಿಗೂ ನನ್ನ ಮ್ಯಾಲ ಅಭಿಮಾನನೇ ಇಲ್ಲ ಅಂತದ್ರಾಗ ನೀನು ತೋರಿಸ್ತಿದ್ದೀಗಲ್ಲ. ಸರಿ ಕಣಮ್ಮಿ, ಆಪ್ರೇಷನ್ ಮಾಡಿಸ್ಕೊಂಡು ಬಂದು ನೆಮ್ಮದಿಯಾಗಿದ್ದು ಬಿಡ್ತೀನಿ. ಬ್ಯಾಂಕ್ಗೆ ಇನ್ನೂ 10,000 ಮಡಗಿವ್ನಿ. ನಿಮ್ಗೆ ಏನೇ ಕೊಡ್ತೀನಿ. ಅಲ್ಲ ಕಣಮ್ಮ, ಮೊನ್ನೆ ಕೇಳಿದಕ್ಕೆ ಕಾಸಿಲ್ಲ ಅಂತ ಹೇಳ್ದೆ. ಈಗ ನೋಡ್ರಿ 10,000 ರೂಪಾಯಿ ಐತೆ ಕೊಡ್ತೀನಿ ಅಂತ ಹೇಳ್ತಿದ್ದೀಗಲ್ಲ. ಇವನಕ್ಕಾದ್ರೂ ಆಪರೇಷನ್ ಬೇಕಾಯ್ತದೆ ಅಂತ ಹಂಗ ಅನ್ಕೊಂಡಮ್ಮ. ಆಪರೇಷನ್ ಬೇಕಾಯ್ತದೆ ಅಂತ. ಈಗ ನೀವೇನು ಆಪರೇಷನ್ ಎಲ್ಲ ಮಾಡಿಸ್ತಿದ್ದೀರಲ್ಲ, ಇನ್ನು ಆಪರೇಷನ್ ಎಲ್ಲ ಆದ್ಮೇಲೆ 10,000 ರೂಪಾಯಿ ಮಾಡಿಕೊಂಡು ನಾನೇನು ಮಾಡಲಿ? ಪಾಪ ನಿಮ್ ಕಷ್ಟಕ್ಕೆ ಆಯ್ತದೆ ಬಿಡಿ. ನಿಮ್ಗೆ ಏನೇ ಕೊಡ್ತೀನಿ. ಅಜ್ಜಿ ನೀನಂತೂ ಬಿಡು ಬಲ್ ಕಿಲಾಡಿ ಅಜ್ಜಿ. ನೀನಂತೂ ಅಮ್ಮನನ್ನು ಬಂದ್ಬಿಟ್ಟು ಅಷ್ಟೆಲ್ಲನೂ ಕೇಳ್ಕೊಂಡಿದ್ದೀವಿ. ಕೊಡ್ದಿದ್ದಂಗೆ ಇವಾಗ ನೋಡು ಹೆಂಗೆ ಹೇಳ್ತದೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಕಣಜ್ಜಿ ನೀನು. ಇದೇ ನಮ್ಮ ಅಮ್ಮನ ಇಲ್ಲ ನನ್ನ ಶತ್ರುನ ಹಿಂಗಾಡ್ತದಲ್ಲ. ಅಯ್ಯೋ ಬುಡತ್ತಾಗಿ. ನಮ್ಮ ಅಮ್ಮಲ್ಲ ನನ್ನ ಶತ್ರುನೇ ಸರಿ. ಹೆಂಗ್ ಸಿಕ್ಕ್ರೆ ಹಂಗೇನೆ ನೀ ಆಡ್ತದೆ. ಕಾಸು ಕೊಡು ಅಂದರೆ ಕಾಸು ಕೊಡಲಿಲ್ಲ. ಈಗ ನೋಡು 10,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಅವಾಗೆ ಕೊಟ್ಟಿದ್ದಿದ್ರೆ ಕಿಡ್ನಿ ಕಿತ್ಕೊಳ್ಳೋ ಅಂತ ಪಿಲಾನ್ ನಾವು ಆಗ್ತಾ ಇದ್ವಾ? ಬಿಡು ಹೋದ್ರೊಳು. 10,000 ರೂಪಾಯಿ ಎಲ್ಲ 20 ಲಕ್ಷನೇ ಸಿಗ್ತಾ ಇದ್ದಾರ ನಮಗೆ. ಇನ್ನೇನು ಪರವಾಗಿಲ್ಲ ಬಿಡಮ್ಮ. ನಿನ್ ಕಣ್ಣು ಸೋರೋದ್ರೆ ಸಾಕು ನನಗೆ. ಯಾವ ಕಾಸು ಗೀಸು ಎಲ್ಲ ಏನು ಬೇಕಾಗಿಲ್ಲ ಕಣಮ್ಮ. ನಿನ್ ಕಣ್ಣು ಸಿಸೋರೋಗ್ಬಿಟ್ರೆ ನಂಗೆ ಅಷ್ಟೇನೇ ಸಾಕು. ಸರಿ ಬಿಡು, ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ಅರ್ಜೆಂಟಾಗೆಲ್ಲ ಆಪ್ರೇಷನ್ ಮಾಡಿಸ್ಬಿಡ್ತೀವಿ. ಸರಿ ರಮಿ, ಒಂದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಅರ್ಜೆಂಟ್ ಆಗ್ಬಿಟ್ಟೈತೆ, ಆಮೇಲೆ ಆಪ್ರೇಷನ್ ಶುರು ಮಾಡಿದಾಗ ಆಗಿಲ್ಲ. ನೋಡ್ದೆ ನಮ್ಮ ಅಜ್ಜಿಯ ನೆನೆ ಕೇಳಿದ್ರೆ 10 ಪೈಸನೂ ಕೊಡ್ಲಿಲ್ಲ. ಈಗ ನೋಡ್ದ ಅಜ್ಜಿಯ ಯಾವ ರೇಂಜ್ಗೆ ಆಟ ಆಡ್ತದೆ ಅಂತ ಹೇಳ್ಬಿಟ್ಟು ಅಕೌಂಟಾಗ ಕಾಸಿದ್ರೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಲೆಕ್ಕ ಹಾಕು. ಅದಕ್ಕೆ ಕಣಲ್ಲ ನಾ ಅಮ್ಮಂಗೆ ಸರಿಯಾಗಿ ಬುದ್ಧಿ ಕಲಿಸ್ತಿರೋದು. ಡಾಕ್ಟ್ರನ್ನ ಕರೀಲ. ಡಾಕ್ಟರ್ ಹತ್ತಾಗೆಲ್ಲ ಮಾತಾಡ್ಬಿಟ್ಟಿದೀವಲ್ಲ. ಹೇಳ್ಬಿಟ್ಟು ಡಾಕ್ಟ್ರಿಗೆ ಹೋಗ ಈಚೆ ಕಡೆ ನಿಂತು ಕೂತ್ಕೊಂಡ್ರೆ ದುಡ್ಡು ಯಾವಾಗ ಕೊಡ್ತಾರೋ ಕೇಳಬೇಕಿತ್ತು. ಡಾಕ್ಟ್ರು ಬಂದ್ರು. ಅದೇ ಕಿಡ್ನಿ ಅದು ಮಾತಾಡಿದ್ವಲ್ಲ ಸರ್, ನಿಮ್ಮ ಹತ್ರ ಕರ್ಕೊಬಿಟ್ಟು ಬಂದಿದ್ದೀವಿ. ಎಲ್ಲಿದ್ದಾರಮ್ಮ ಅವರು? ಕರೀರಿ. ಹೊರಗಡೆ ಹೋಗೋರೆ ಬತ್ತವ್ರೆ. ನಮ್ಮ ಅಮ್ಮಂತಾಗೆ ಯಾವ ವಿಷಯನೂ ಹೇಳಕ್ ಹೋಗ್ಬೇಡಿ ನಮ್ಮ ಅಮ್ಮಂಗೆ ಸರಿನಾ. ನಮ್ಮ ಅಮ್ಮಂಗೆ ಒಂದ್ಸಲ ಹಂಗೇನೆ ಒಂಥರ ಒಂದೊಂದ್ಸಲಿ ಒಂದೊಂಥರ ಆಡ್ತದೆ. ನಮ್ಮ ಅಮ್ಮಂಗೆ ಎಲ್ಲ ವಿಷಯನೂ ಹೇಳಿದೀವಿ. ಈ ಕಿಡ್ನಿ ವಿಷಯನೇ ಎಲ್ಲನೂ ಹೇಳಿದೀವಿ. ಆದ್ರೆ ನಮ್ಮ ಅಮ್ಮಂಗೆ ಒಂದೊಂದು ಕಿತ್ತಕ್ಕೆ ಒಂದೊಂಥರ ಆಡ್ತದೆ ನಮ್ಮಮ್ಮ. ಹ್ಞೂ ಅನ್ನೋದು, ಆಮೇಲೆ ಹ್ಞೂ ಅನ್ನೋದು ಹೆಂಗೆಂಗೂ ಆಡ್ತದೆ. ಅದಕ್ಕೆ ನೀವು ಆ ವಿಷಯ ಎಲ್ಲನೂ ಏನು ಹೇಳಕ್ ಹೋಗ್ಬೇಡಿ ಪೇಷಂಟ್ಗೆ ಎಲ್ಲ ವಿಷಯ ಹೇಳಿದ್ರೆ ತಾನೆ, ಏನು ತೊಂದರೆ ಇಲ್ಲ ತಾನೆ. ನೋಡಿ, ಕಿಡ್ನಿ ಕೊಡಬೇಕು ಅಂದ್ರೆ ಅವರೆಲ್ಲ ಬರೆದುಕೊಟ್ಟು ಎಲ್ಲ ಮಾಡಬೇಕು. ನೀವು ಹೇಳಿದಿರ ಒಪ್ಕೊಂಡವ್ರೆ ಅಂತ ಹೇಳಿ, ಅದಕ್ಕೆ ನಾವು ಆಪರೇಷನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಮತ್ತೆ ನೀವು ಬೇರೆ ವಿಚಾರದಲ್ಲಿ ತೊಂದರೆ ಆಗೋದು ನಮಗೆ ಬೇಡ. ನಾವೆಲ್ಲ ರಿಸ್ಕ್ ತಗೊಳಕ್ಕೆ ನಮ್ಗೆ ಇಷ್ಟ ಇಲ್ಲ. ಇಲ್ಲ 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 ಇಲ್ಲ. ನಮ್ಮ ಅಮ್ಮಂಗೆಲ್ಲ ಹೇಳಿದೀವಿ ವಿಷಯವ. ನಮ್ಮ ಅಮ್ಮನೂ ಒಂದೈತೆ. ನೀವು ಸುಮ್ಮನೆ ಅನಸ್ತೈತೆ ಕೊಟ್ಬಿಟ್ಟು ಮಾಡ್ತೀರಿ ನೀವು ಸುಮ್ಕೆನೆಯಾ. ಎಲ್ಲ ಮಾತಾಡಿದೀವಿ ನಿಮ್ಮ ಹತ್ರ ಇನ್ನೊಂದು ಡಾಕ್ಟರ್ ಅವರಲ್ಲ ಆ ಡಾಕ್ಟರ್ ಹತ್ರ ಎಲ್ಲ ವಿಷಯನೂ ಮಾತಾಡಿದೀವಿ ಅವ್ರು ಹೇಳಿದ್ರು ಸರಿ ನಾನು ನಿಮ್ಮ ಹತ್ರ ಎಲ್ಲ ವಿಷಯನೂ ಹೇಳ್ತೀನಿ ಅಂತ. ಹೌದಾ? ಓಕೆ, ಆಪ್ರೇಷನ್ ತಾನೇ, ಎಲ್ಲ ಮಾಡಿ ಕಿಡ್ನಿ ಎಲ್ಲನೂ ಇದು ಮಾಡೋಣ. ನೋಡಿ, ನಿಮಗೆ ದುಡ್ಡು ಏನಿದ್ರು ಆಪ್ರೇಷನ್ ಎಲ್ಲ ಮುಗಿದ್ಮೇಲೆ ನಾವೆಲ್ಲ ನೋಡಿ ಆಮೇಲೆ ನಿಮಗೆ ದುಡ್ಡನ್ನ ಕೊಡೋಕ್ಕಾಗೋದು. ಪರವಾಗಿಲ್ಲ ಅಕೌಂಟ್ಗೆ ಹಾಕಿದ್ರು ಪರವಾಗಿಲ್ಲ, ನೀವು ಕ್ಯಾಶ್ ಕೊಟ್ಟರು ಪರವಾಗಿಲ್ಲ, ಹೆಂಗ್ ಕೊಟ್ಟರು ಪರವಾಗಿಲ್ಲ ನಾವು ಕಾಯ್ತಾ ಇರ್ತೀವಿ. ಸುಮಿ, ಇವರೇ ಡಾಕ್ಟ್ರು? ಇವರೇ ಕಣಮ್ಮ ಡಾಕ್ಟ್ರು. ಬಾ ನಿಮ್ಮ ಹೊಟ್ಟೆ ತಣ್ಣಗಿಕ್ಕಿರ್ಲಿ ಆಪರೇಷನ್ ಮಾಡ್ತಿರೋದಕ್ಕೆ ನಂಗೆ ಬೋಲ ಆನಂದ ಆಯ್ತೈತೆ ನಂಗೆ. ಪರವಾಗಿಲ್ಲ ಕಣಮ್ಮ, ಒಳ್ಳೆ ಪೇಷಂಟ್ ನೀನಂತೂ. ತುಂಬಾ ಖುಷಿ ಆಗ್ತೈತೆ ಅಂತ ಹೇಳ್ತಾ ಇದೆಯಲ್ಲ. ಆಯ್ತು, ಆಪ್ರೇಷನ್ ಎಲ್ಲ ಇನ್ನೇನು ಸ್ಟಾರ್ಟ್ ಮಾಡ್ತೀವಿ. ಆಪ್ರೇಷನ್ ಎಲ್ಲ ವಾರ್ಡ್ಗೆ ನಿಮ್ಮನ್ನ ಶಿಫ್ಟ್ ಮಾಡ್ತೀವಿ. ಈಗ ಸದ್ಯ ನೀವು ಕೂತ್ಕೊಳ್ಳಿ. ದೇವ್ರಣೆ ಕೇಳ್ತೀನಿ ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ ನಿಮ್ಮ ಹೊಟ್ಟೆ. ದೇವ್ರಣೆ ನೀವು ಎಲ್ಲ ಒಳ್ಳೇದಾಗ್ಲಿ. ನಿಮ್ಮ ಹೆಂಡತಿ ಮಕ್ಕಳು ಎಲ್ಲನೂ ಖುಷಿಯಾಗಿ ಸಂದಕ್ಕಿರ್ಲಿ ಅಯ್ಯೋ, ನೀವು ಚೆನ್ನಾಗಿರ್ಬೇಕು. ಇಷ್ಟೆಲ್ಲ ದೊಡ್ಡ ದಾನ ಇದೆಲ್ಲ ಮಾಡ್ತಿದ್ದೀರಾ ಅಂದಮೇಲೆ ನೀವು ಚೆನ್ನಾಗಿರ್ಬೇಕು. ಒಬ್ರು ಜೀವ ಉಳಿಸ್ತಾ ಇದ್ದಂಗಲ್ವಾ. ನೀವು ಚೆನ್ನಾಗಿರ್ರಿ. ಸರಿ, ನೀವು ಕೂತ್ಕೊಳ್ಳಿ. ನಾನು ಆಪ್ರೇಷನ್ಗೆಲ್ಲ ರೆಡಿ ಆಗ್ಬಿಟ್ಟು ಬರ್ತೀನಿ. ಸರಿ ನಮ್ಮ ತಗೇನು ಕಾಸಿಸ್ಕೊಳಕಿಲ್ಲ ತಾನೇ. ಅಲ್ಲ ಫ್ರೀಯಾಗೆ ತಾನೇ ಆಪರೇಷನ್ ಎಲ್ಲನೂ ಮಾಡೋದು. ಆಮೇಕಿಂತ ಕಾಸು ಗೀಸು ಅಂದ್ಬಿಟ್ರೆ ಕೊಡಕ್ಕೆ ನಮ್ಮ ತಗೊಂಡ್ವೆ ಸ್ಯಾನೆ ಇಲ್ಲ
ಅಯ್ಯೋ ಆಪರೇಷನ್ಗೆಲ್ಲ ದುಡ್ಡೇನಿಲ್ಲ, ಆಪರೇಷನ್ಗೆಲ್ಲ ನಾವೇನೇನೆ ದುಡ್ಡು ಕೊಡೋದು. ಆಪರೇಷನ್ ಬಗ್ಗೆ ನೀವೆಲ್ಲ ಯೋಚನೆ ಮಾಡಬೇಡಿ. ಹಂಗಾದ್ರೆ ಸರಿ ಸಾ, ನಂಗೆ ಈ ಸತ್ತು ಅದೇ ನಿಮಗೆ ಡೌಟ್ ಇದ್ದಿದ್ದು. ಆಪ್ರೇಷನ್ ಅಂತ ಹೇಳ್ತಿದಿರಲ್ಲ, ಆಪ್ರೇಷನ್ ಆಮೇಕಿಂದ ಏನಾಯ್ತದೆ ಎತ್ತಾಯ್ತದೆ, ಕಾಸ್ ಕಿಸ್ ಕೇಳ್ಬಿಡ್ತಿರೋ ಅಂತ ಹೊಸಿ ಭಯ ಆಯ್ತು ಸಾ. ಆಯ್ತು ಸಾ, ಆಯ್ತು. ಸರಿ, ನೀವಿಬ್ರು ಹೊರಗಡೆ ಇರ್ರಿ, ಪೇಷಂಟ್ ಇಲ್ಲೇ ಇರ್ಲಿ. ನಾನು ಬಂದು ರೆಡಿ ಆಗ್ಬಿಟ್ಟು ಬಂದು ನಾನು ನೋಡ್ತೀನಿ, ಸರಿನಾ? ಸರಿ ಡಾಕ್ಟ್ರೆ, ಆಯ್ತು. ಯಪ್ಪ ಸುಮಿ, ಒಳ್ಳೆ ಅವಕಾಶ ಸುಮಿ. ಒಳ್ಳೆ ಡಾಕ್ಟ್ರ್ ನೀನು ಹುಡುಗ್ಬಿಟ್ಟಿದ್ಯಾ ನೀನಂತೂನುವೆ. ನಂಗೆ ಭಾಳ ಖುಷಿ ಆಯ್ತೈತೆ. ಒಳ್ಳೆ ಡಾಕ್ಟ್ರು ಬಿಡತ್ತಾಗೆ ಇವ್ರಂತೂನುವೆ ಅಲ್ವೇ. ಅಲ್ಲ ಕಮ್ಮಿ ದುಡ್ಡೆಲ್ಲ ಫ್ರೀಯಾಗೇನೆ ಮಾಡ್ಕೊಡ್ತಾವ್ರಲ್ಲ ಇಷ್ಟೆಲ್ಲನೂ. ನಂಗೆ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ, ಹೆಂಗೆಲ್ಲ ಮಾಡ್ಕೊಡ್ತಾವ್ರಲ್ಲ ಅಂತ ಹೇಳ್ಬಿಟ್ಟು. ಅಜ್ಜಿ ಭಾಳ ಒಳ್ಳೆ ಡಾಕ್ಟ್ರು. ನೀನು ವಟ 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 ಅಂತ ಎಲ್ಲರ ತಗೋ ಮಾತಾಡಬೇಡ. ನೀ ಸುಮ್ಕೇನೆ ಕಣ್ಣು ಮುಚ್ಕೊಂಡು ನಿನ್ನ ಮನೆ ಕಳತ್ ಕಲ್ತ್ಕ, ಸರಿನಾ? ಡಾಕ್ಟ್ರ್ ಹತ್ರ ನಾವೆಲ್ಲ ಮಾತಾಡಿದೀವಿ. ಡಾಕ್ಟ್ರು ಎಲ್ಲನೂ ನೋಡ್ಬಿಟ್ಟು ನಿಂಗೆ ಆಪರೇಷನ್ ಮಾಡಿ ಕಳಿಸ್ತಾರೆ. ನಿನಗೆ ವಟ 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 ಸಾ ಹಂಗ್ಸಾ ಹಿಂಗ್ಸಾ ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ ಅಂತ ಹೇಳೋದೆಲ್ಲನೂ ಇಟ್ಕೊಬೇಡ. ಹೋಗಿ ಕುಂತ್ಕ, ನಾವು ಇಲ್ಲೇನೇ ಈಚೆ ಕಡೆ ಏನೇ ಇರ್ತೀವಿ. ನಂಗೂ ಒಬ್ಳೆ ಭಯ ಆಯ್ತದೆ ಕಣ್ರ. ಇಲ್ಲೇ ಇರ್ರಿ, ಈಚೆ ಕಡೆ ನೀನು ಎತ್ತು ಹೋಗಕ್ ಹೋಗ್ಬೇಡಿ. ಆಮೇಕಿಂದ ಎತ್ತಂದ್ರೆ ಅತ್ತ ಎದ್ದು ಬಿಡ್ತೀರಾ ನೀವಿಬ್ರು, ಸರಿ ಇಲ್ಲ? ಇಲ್ಲ ಕಣಮ್ಮ, ಇಲ್ಲ ಇಲ್ಲ ಇಲ್ಲ, ನಾವಿಲ್ಲೇ ಇರ್ತೀವಿ. ನೀನು ಹೋಗಲ್ಲಿ ಕುಂತ್ಕ. ಇಲ್ಲ ಅಲ್ಲಿ ವಾರ್ಡು ಕರ್ಕೊಂಡು ಹೋಯ್ತಾರೆ ಅನಿಸುತ್ತೆ, ಅಲ್ಲೋಗಿ ಕುಂತ್ಕ ನಡಿ. ನಾನು ಕುಂತ್ಕೋತೀನಿ, ನೀವು ಹೋಗ್ರಿ. ಪೇಷಂಟ್ ನೀವಲ್ಲ, ಬನ್ನಿ. ಆ ರೂಮಲ್ಲಿ ನಿಮ್ಗೆ ಆಪರೇಷನ್ ಮಾಡೋದು, ಅಲ್ಲಿಗೆ ಬನ್ನಿ. ಸರಿ ಸಾ, ಆಯ್ತು. ಅಪ್ಪ ಸದ್ಯ ಮಗ 25 ಲಕ್ಷ ಯಾರಿಗುಂಟು ಯಾರಿಗಿಲ್ಲ. ಈ ಅಮ್ಮ 2 ಕಿಡ್ನಿ ಇಕ್ಕೊಂಡು ಕಿತ್ತು ದಬ್ಬಾಕಂತದ್ದು ಏನೈತೆ 2 ಕಿಡ್ನಿನಾಗೆ ಅಲ್ವಾ? ಒಂದು ಕಿಡ್ನಿ ಇದ್ರೆ ಸಾಕಿವಳು. ಇನ್ನೇನು ಹೊರೆ ಮಾಡ್ತದೆ ನಮ್ಮಮ್ಮ, ಬರೀ ತಿನ್ಕೊಂಡು ಕುಂತ್ಕ ಅಂತ ಹೇಳ್ಬಿಟ್ಟು. ಯಾರೋ ಪುಣ್ಯಾತ್ಮ ಪಾಪ ಮಗಂಗೇನೆ ಇಲ್ವಂತ ಅದಕ್ಕೆ ಎಣ್ಣೆ ಕೊಡ್ತಿರೋದು. ಈ ನಮ್ಮ ಅಮ್ಮನ ಸೆಟ್ ಆಯ್ತದಂತೆ ಹೆಂಗಿದ್ರು ಬಿಡು. ಕುಂತ್ಕೊಳ್ಳಂತ ನಾವು ಈ ವಿಷಯ ನೀನು ಎಂಟ್ರಿಗೂ ಹೇಳ್ಬೇಡ, ನಿಮ್ಮ ಅಪ್ಪಂಗೂ ಹೇಳ್ಬೇಡ, ನಮ್ಮ ಮಧ್ಯೇನೇ ಇರಲಿ. ಓ ಹೇಳಕ್ ಬೇರೆ ಹೋಯ್ತಾರೆ ಬಾಮ. ಓ ಯಾರು ಹೇಳಕ್ ಹೋಯ್ತಾರೆ? ಓ ಅಪ್ಪಂಗೆ ಹೇಳ್ಬಿಟ್ರೆ ಏನಿಲ್ಲ, ಕೆರ ತಕೊಂಡು ಹೊಡಿತದೆ. ಇನ್ನು ನಾನು ಹೆಂಡ್ತಿನೋ ದೊಡ್ಡ ಗೂಬೆ ಇದ್ದಂಗೆ ಅವಳು. ಅವಳಿಗೆ ಹೇಳಿದ್ರೆಷ್ಟು ಬಿಟ್ರೆಷ್ಟು ಬಾ. ಆ ಗೂಬೆಗೆ ಹೇಳೋದಕ್ಕಿನ್ನ ಸುಮ್ಕಿರೋದು ಎಷ್ಟೋ ವಾಸಿ. ಓ ಅದೇ ಮತ್ತೆ ನಡಿಲಾ, ನಡಿ ನಡಿ. ಬಾಮ. ಓ ಅಜ್ಜಿ ಇದೆಲ್ಲ ಆಪರೇಷನ್ ಮುಗಿಲಿದ್ದ ಕಾಸು ಇಸ್ಕೊಂಡು ಹೋಗೋಣ. ಅಜ್ಜಿಗೂ ಏನಾರ ಅವಾಗ ಒಂಚೂರು ಕೊಡ್ಸೋಣ ಬಾ. ಓ ನರ್ಸಮ್ಮ, ಡಾಕ್ಟ್ರು ಇನ್ನೂ ಬರ್ಲಿಲ್ವೇ? ಹಾ, ಬರ್ತಾರೆ. ಆಪರೇಷನ್ಗೆಲ್ಲ ರೆಡಿ ಮಾಡಿದೀವಿ. ನಂದು 5 ನಿಮಿಷ ಬರ್ತಾರೆ. ನರ್ಸಮ್ಮ, ಇಲ್ಲಿ ನೀವೆಲ್ಲ ಫ್ರೀಯಾಗಿ ಮಾಡ್ತಿದ್ದೀರಲ್ಲ, ನಿಮ್ಗೆ ಆಪರೇಷನ್ಗೆ ನಿಮ್ಗೆ ಕಾಸು ಗೀಸು ಎಲ್ಲ ಏನು ಆಗಕ್ಕಿಲ್ವಾ? ಈ ಹಾಸ್ಪಿಟಲಲ್ಲಿ ಫ್ರೀಯಾಗಿ ಯಾಕೆ ಖರ್ಚು ಮಾಡ್ತಾರೆ? ಎಲ್ಲದಕ್ಕೂ ದುಡ್ಡು ಇಸ್ಕೊಂಡೇನೆ ಮಾಡೋದು. ದುಡ್ಡು ಇಲ್ದಿದ್ದೀಗ ಆಸ್ಪತ್ರೆನಾಗ ಏನು ಇದೇನು ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀಯಾಗಿ ಮಾಡಕ್ಕಜ್ಜಿ. ಎಲ್ಲರೂ ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟೇನೆ ಆಪ್ರೇಷನ್ಗಳು ಎಲ್ಲ ಮಾಡಿಸ್ಕೋಬೇಕು. ಈಗೆಲ್ಲ ಫ್ರೀಗೆ ಎಲ್ಲ ಹೋಯ್ತಜ್ಜಿ. ಮೊದಲೊಂದು ಕಾಲ ಇತ್ತಷ್ಟೇ, ಫ್ರೀ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂತ. ಇವಾಗ ಫ್ರೀ ಎಲ್ಲನೂ ಕೊಡಲ್ಲ. ಇಲ್ಲ ಕಣಮ್ಮ, ಡಾಕ್ಟರ್ ನೀನು ಹೇಳಿದ್ರು ಫ್ರೀ ಅಂತ ಹೇಳ್ಬಿಟ್ಟು ಈಗ ತಾನೇ ಕೇಳ್ಕೊಂಬಿಟ್ಟು ಬಂದೆ. ಫ್ರೀ ಅಂತ ಹೇಳಿ ಆಪ್ರೇಷನ್ ಎಲ್ಲನೂ ಫ್ರೀನ್ ಅಂತ ಹೇಳವ. ನೀನು ನೋಡ್ರೆ ಕಾಸು ಅಂತ ಹೇಳ್ತಿದ್ಯಾ? ನನ್ನ ಮಗಳು ನನ್ನ ಮೊಮ್ಮಗೆಲ್ಲ ಈಚೆ ಕಡೆ ನಿಂತವ್ರೆ, ಅವರೇನೇ ಕರ್ಕೊಂಬಿಟ್ಟು ಬಂದಿದ್ದು. ಅಲ್ಲ ಕಣಮ್ಮ, ಅದೆಲ್ಲನೂ ಸರಿ. ಆಪ್ರೇಷನ್ ಆದಮೇಲೆ ಈ ಎಡಗಡೆ ಕಣ್ಣು ಸಂದ ಕಾಣಿಸ್ತದೆ ತಾನೇ ಅಜ್ಜಿ? ಕಿಡ್ನಿ ಆಪ್ರೇಷನ್ ಮಾಡಿದ್ರೆ ಅದು ಹೆಂಗಜ್ಜಿ ನಿಮಗೆ ಚೆನ್ನಾಗಿ ಕಾಣಿಸ್ತೈತೆ? ಆಪ್ರೇಷನ್ ಮಾಡ್ತಿರೋದು ಕಿಡ್ನಿದು, ಕಣ್ಣು ಆಪ್ರೇಷನ್ ಅಲ್ಲ. ಏನು ಕಿಡ್ನಿ ಆಪ್ರೇಷನ್? ಅಯ್ಯೋ, ನನಗೇನೋ ರೋಗ ಬಂದ್ಬಿಟ್ಟೈತಾ, ಕಿಡ್ನಿ ರೋಗವಾ? ನನ್ನ ಮಗಳು ನಾನು ಹೇಳಿದ್ರೆ ಗಾಬರಿ ಆಯ್ತೀನಿ ಅಂತ ಕರ್ಕೊಂಬಿಟ್ಟು ಬಂದ ಕಣ್ಣು ಆಪ್ರೇಷನ್ ಅಂತ. ನಾನು ಕಣ್ಣು ಆಪ್ರೇಷನ್ ಅಂತ ಹೇಳ್ಬಿಟ್ಟು ನನ್ನ ಮಗಳು ಕರ್ಕೊಂಬಿಟ್ಟು ಬಂದಿರೋದು ಕಣವ. ಅಯ್ಯೋ, ಇದೇನಜ್ಜಿ ಈ ಥರ ಹೇಳ್ತಾ ಇದ್ದೀರಾ? ನಿಮಗೆ ಕಣ್ಣು ಆಪ್ರೇಷನ್ಗಂತೆಲ್ಲ ಕರ್ಕೊಂಡು ಬಂದಿರೋದು. ನಿಮಗೆ ಕಿಡ್ನಿ ನಿಮಗೇನು ಹೇಳಿಲ್ವ ವಿಷಯನಾ? ಅಯ್ಯೋ ಎಲ್ಲ ಕಣವ, ಹೇಳವ. ಏನು ಕರ್ಕೊಂಬಿಟ್ಟು ಬಂದಿರೋದು? ನನ್ನ ಮಗಳು ಕಣ್ಣು ಆಪ್ರೇಷನು. ನಿಂಗೆ ಎಡಗಡೆ ಕಣ್ಣು ಕಾಣಕ್ಕಿಲ್ವಲ್ಲ, ಕಣ್ಣು ಪರ ಬಂದ್ಬಿಟ್ಟೈತಲ್ಲ, ಅದಕ್ಕೆ ಆಪ್ರೇಷನ್ ಮಾಡ್ಸನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಿಟ್ಟು ಬಂದಿದ್ದೀವಿ ಕಣಮ್ಮ ಅಂತ ಹೇಳ್ಬಿಟ್ಟು ನನ್ನ ಮಗಳು ಹೇಳಿದ್ಲು. ಅಷ್ಟೇ ನನಗೆ ಗೊತ್ತಿರೋದು, ಇನ್ನೇನು ನನಗೆ ಗೊತ್ತಿಲ್ಲ. ಹೇಳವ, ಕಿಡ್ನಿ ನನಗೆ ಏನಾರ ಫೇಲ್ ಆಗೋಗ್ಬಿಟ್ಟೈತಾ? ಏನಾರ ಆಗೈತಾ ನನ್ನ ಕಿಡ್ನಿ? ಅಯ್ಯೋ ಅಜ್ಜಿ, ನಿಮ್ಮ ಮಗಳು ನಿಮ್ಮನ್ನ ಸುಮ್ಮನೆ ಕರ್ಕೊಂಡು ಬಂದವ್ರ ಥರ ಅಂತ ಅನ್ನಿಸ್ತೈತೆ ಅಜ್ಜಿ. ನಿಮ್ಮದು ಕಿಡ್ನಿನ ಒಂದು ಕಿಡ್ನಿನ ತಗೊಂತವ್ರೆ. ನಿಮ್ಗೆ ಒಂದು ಕಿಡ್ನಿನ ನಿಮ್ಮ ಮಗಳು ಹಂಗೇನೆ ನಿಮ್ಮ ಮೊಮ್ಮಗ ಅಂದ್ರಲ್ಲ, ಅವರಿಬ್ರು ನಿಮ್ಮ ಕಿಡ್ನಿನ ಹಾಸ್ಪಿಟಲ್ ಕೊಡ್ತಾವ್ರೆ. ಒಬ್ಬ ವ್ಯಕ್ತಿಗೆ ಇಲ್ಲಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅವರು ಕಿಡ್ನಿ ಪ್ರಾಬ್ಲಮ್ಮು. ಅದಕ್ಕೆ ಎಲ್ಲ ಅನೌನ್ಸ್ ಮಾಡಿದರು ಕಿಡ್ನಿ ಬೇಕಿತ್ತು ಅಂತ. ಅದಕ್ಕೆ ಇವ್ರು ಫೋನ್ ಮಾಡಿಬಿಟ್ಟು ಎಲ್ಲ ವಿಚಾರ ಹೇಳಿದ್ರು. ಅದಕ್ಕೆ ನೀವು ಕಿಡ್ನಿ ದಾನ ಮಾಡಕ್ಕೆ ತಾನೇ ಬಂದಿರೋದು? ನಾನು ಯಾಕೆ ಕಿಡ್ನಿ ದಾನ ಮಾಡಲಿ? ಯಾವ ವ್ಯವಸ್ಥೆ ಹೇಳಿದ್ದು ನಾನು ಕಿಡ್ನಿಯ ದಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು? ಅಜ್ಜಿ, ಹಂಗಾದ್ರೆ ನಿಮ್ಗೇನು ವಿಷಯ ಗೊತ್ತಿಲ್ವಾ? ಅಯ್ಯೋ ಬೊಡ್ಡ ಇದುಗಳ, ನಾನು ಯಾಕೆ ನನ್ನ ಕಿಡ್ನಿಯ ದಾನ ಮಾಡಲಿ? ನನಗೇನು ತಲೆಗೆಲ್ಲ ಕೆಟ್ಬಿಟ್ಟೈತೆ? ನನ್ನ ಕಿಡ್ನಿ ದಾನ ಮಾಡೋಕ್ಕಿಲ್ಲ, ನನಗೇನ ರೋಗ ಬಂದೈತಾ? ನಾನು ಯಾಕೆ ಕಿಡ್ನಿಯ ದಾನ ಮಾಡಲಿ? ಅಯ್ಯೋ ನಿಮ್ಮ ಅನ್ಕಾಯಿ ಆಗೋಗ, ನನ್ನ ಕಿಡ್ನಿ ಕಿತ್ಕೊಳಕ್ಕೆ ಕರ್ಕೊಂಡ್ಬಿಟ್ಟು ಬಂದಿರೋದವರು. ಅವ್ರನ್ನಂತೂ ಸುಮ್ಕೆ ಬಿಡಕ್ಕಿಲ್ಲ, ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ವ್ಯವಸ್ಥೆಗಳಿಗೆ. ನಾನು ಯಾಕೆ ಕಿಡ್ನಿಯ ಕೊಡ್ಲಿ? ಮತ್ತೆ ಇದ್ಕೊಂಡು ಆಪ್ರೇಷನ್ ಅಲ್ವಾ? ಏನಾಯ್ತು? ಏನ್ ಗಲಾಟೆ? ಆಪರೇಷನ್ಗೆಲ್ಲ ರೆಡಿ ಮಾಡಿದ್ರಾ? ಯಾವ ಆಪರೇಷನ್ ಸರ್? ನಾನು ಯಾವ ಆಪರೇಷನ್ ಮಾಡಿಸ್ಕೊಳಕ್ಕಿಲ್ಲ. ಅಯ್ಯೋ, ನಾನು ಯಾಕೆ ನನ್ನ ಕಿಡ್ನಿ ಕಿತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿರಾ ನೀವು? ನನ್ನ ಕಿಡ್ನಿಯ ನಾನು ಯಾಕೆ ನಿಮ್ಗೆ ದಾನ ಮಾಡಲಿ? ನನಗೇನು ತಿಕ್ಲಿಡದೈತಾ ಎರಡದೈತಾ? ನಾನು ಮಾತ್ರ ಕಿಡ್ನಿ ಪಣ್ಣಿ ಎಲ್ಲ ಕೊಡಕ್ಕಿಲ್ಲ ಸರ್. ಓಹೋ, ನನ್ನ ಕಿಡ್ನಿ ಕಿತ್ಕೊಳಕ್ಕೆ ಬಂದಿದ್ದೀರಾ ನೀವು? ಅಜ್ಜಿ ಅವರೇ,
ನಿಮಗೆ ಗೊತ್ತಿಲ್ವಾ ನೀವು ಕಿಡ್ನಿ ಕೊಡ್ತಾ ಇದ್ದೀರಾ ಅಂತ? ನಾನು ಯಾಕೆ ಕಿಡ್ನಿಯ ಕೊಡ್ಲಿ? ನನಗೆ ತಲೆಗಿಲ್ಲ ಕೆಟ್ಬಿಟ್ಟೈತೆ ಕಿಡ್ನಿಯ ಕೊಡಕ್ಕೆ. ನಾನು ಯಾಕೆ ಕೊಡ್ಲಿ ಕಿಡ್ನಿಯ? ಯಾ ಲೋಪರಲ್ಲಿ ಕಿಡ್ನಿ ಕೊಡ್ತೀನಿ ಅಂತ ನನ್ನ ಮಗಳು ನಾನು ಇಲ್ಲಿ ಕರ್ಕೊಂಡ್ಬಿಟ್ಟು ಬಂದು ನನ್ನ ಕಿಡ್ನಿ ಮರಕ್ಕೆ ಅಂತ ಕರ್ಕೊಂಡ್ಬಿಟ್ಟು ಬಂದಿರೋದ. ನಿಮ್ಮ ಮನೆಯವರೇ ಈಗ ನಿಮ್ಮ ಜೊತೆ ಬಂದವರಲ್ಲ, ಅವರೇನೇನೆ ಹೇಳಿದ್ದು ನೀವು ಕಿಡ್ನಿ ಕೊಡೋಕ್ಕೆ ಒಪ್ಕೊಂಡಿದ್ದೀರಾ ಅಂತ ಹೇಳಿ. ನೀವು ನಿನ್ನೆ ಮೊನ್ನೆ ಒಪ್ಕೊಂಡ್ಬಿಟ್ಟು ಇವಾಗ ನೋಡಿದ್ರೆ ಬೇಡ ಬೇಡ ಅಂತ ಹೇಳ್ತಾ ಇದ್ದೀರಲ್ಲ. ನಾವು ಆಲ್ರೆಡಿ ಪೇಷಂಟ್ಸ್ಗೆಲ್ಲ ಆಪ್ರೇಷನ್ಗೆ ರೆಡಿ ಮಾಡ್ತಾ ಇದ್ದೀವಿ, ನಿಮಗೂ ರೆಡಿ ಮಾಡಿದ್ದೀವಿ. ಈ ಥರ ಹೇಳಿದ್ರೆ ಹೆಂಗೆ? ನೋಡಿ, ಕೂತ್ಕೊಳ್ಳಿ. 25 ಲಕ್ಷ ನಿಮಗೆ ಅಮೌಂಟ್ ಕೊಡ್ತಿದ್ದಾರೆ ಅವರು. 25 ಲಕ್ಷ ಏನು ಕಡಿಮೆ ಅಲ್ಲ ಅಲ್ವಾ? ನೀವೇ ಎಲ್ಲ ಮೊದಲೆಲ್ಲ ಒಪ್ಕೊಂಡ್ಬಿಟ್ಟು ಇವಾಗ ಬೇಡ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಕೂತ್ಕೊಳ್ಳಿ. ನಿನ್ ಮನ್ ಕೈಯಾಗ ಹೋಗ, ನೀನ್ ಬರ್ಬಾರ್ದು ಬರ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ, ನೆಗದ್ ಬಿದ್ದು ನೆಳ್ಳಿ ಕೈಯಾಗ ಹೋಗ. ಏನ್ಲ ನೀನ್ ಎಂಟ್ರದೇ ನೀನ್ ಕರ್ಕೊಬಿಟ್ಟು ಬಂದ್ಬಿಟ್ಟು ಕೊಡ್ಸು ಕಿಡ್ನಿಯ? ನಾನು ಕಿಡ್ನಿಯ ಕೊಡ್ಬೇಕಾ? ನಾನೇ ಕೊಡ್ಲಿ ನನ್ನ ಕಿಡ್ನಿಯ? ಇವಳವಳ ನಿಂತೊಳಗ ಇವಳ್ದೇ ನೀ ಕೊಡ್ಸು, ಇಲ್ಲ ನಿಂದೆ ನೀ ಒಂದು ಕಿಡ್ನಿ ಕೊಡು. ಅದ್ಬಿಟ್ಬಿಟ್ಟು ನನ್ನ ಕಿಡ್ನಿಯ ಕಿತ್ಕೊಳಕ್ ಬರ್ತೀರಾ? ನನ್ನ ಮಗಳು ಸುಮಿ ಅವಳನ್ನಂತೂ ಸುಮ್ಕೆ ಬಿಡಕ್ಲ, ಇಟ್ಟಾಡ್ಸ್ಕೊಂಡು ಹೊಡೆದು ಬಿಡ್ತೀನಿ ಬಿಯೋ ವರ್ಷಿಗೆ. ನನ್ನ ಕಿಡ್ನಿ ಕಿತ್ಕೊಳಕ್ ನೋಡ್ತಾವಳೆ ಅಂದ್ರೆ ನೀ ಅಂತ ಬಿಟ್ಟೊಳಿರ್ಬೇಡ. ಅವಳನ್ನಂತೂ ಬಿಡಕ್ಕಿಲ್ಲ. ಲೋಪರ್ನ ಎಲ್ಲೋಳ ಮಾಡ್ತೀನಿ ಸರಿಯಾಗಿ. ಅಯ್ಯೋ ಅಜ್ಜಿ, ಆಪರೇಷನ್ಗೆಲ್ಲ ರೆಡಿ ಆಗೋಗ್ಬಿಟ್ಟೈತೆ. ಈಗ ಸುಮ್ಮನೆ ತೊಂದರೆ ಆಗ್ತೈತೆ. ಏನಾಗಲ್ಲ, ಒಂದು ಕಿಡ್ನಿ ಇದ್ರೂ ಒಂದು ಕಿಡ್ನಿ ವರ್ಕ್ ಮಾಡ್ತಾ ಇರ್ತೈತೆ. ಏನು ತೊಂದರೆ ಇಲ್ಲ, ಕೂತ್ಕೊಳ್ಳಿ. ಮುಚ್ಚೆ ಬಾಯ್ನ, ಯಾಕಡೆ ತಕೊಂಡು ಹೊಡೆದು ಬಿಡ್ತೀನಿ. ಮೊದ್ಲ ಸುಮಿಗೆ ಹೊಡಿಬೇಕಿರು. ಮನಿಯಾಳ್ ಸುಮಿ ಐತೆ ಕಣ್ಲೆ ನಿಂಗೆ, ಐತೆ. ಇದೇನಮ್ಮ ಹಿಂಗಾಗೋಯ್ತು? ಕಿಡ್ನಿದೆಲ್ಲ ಮಾತಾಡ್ಬಿಟ್ಟು ಇವಾಗ ನೋಡಿದ್ರೆ ನನಗೂ ಗೊತ್ತಿಲ್ಲ ಸರ್ ಏನಾಯ್ತು ಅಂತ. ಒಪ್ಕೊಂಡಿದ್ರು ಅಂತಾನೆ ಹೇಳಿದ್ರು ಅವರು. ಈಗ ನೋಡಿದ್ರೆ ಇವರೇ ಈ ಥರ ಉಲ್ಟಾ ಹೊಡಿತಿದ್ದಾರೆ.